ಸ್ನಾನ ಮಾಡಿ ನಿಮ್ಮ ಮನೆ ಮತ್ತು ಪೂಜೆ ಕೋಣೆಯನ್ನು ಶುಭ್ರ ಮಾಡಿ ಮನೆಯಲ್ಲಿ ಪೂಜೆ ಮಾಡಿಕೊಳ್ಳಿ. ಈ ರೀತಿ ಪೂಜೆ ಮಾಡುವಾಗ ಒಂದು ರಾಗಿ ಚೆಂಬಿನ ತುಂಬ ನೀರನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಪೂಜೆ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿಕೊಳ್ಳಬೇಕು. ಪೂಜೆ ಪೂರ್ತಿಯಾದ ನಂತರ ರಾಗಿ ಚೆಂಬಿನಲ್ಲಿ ಇರುವ ನೀರನ್ನು ನಿಮ್ಮ ಹತ್ತಿರದ ಯಾವುದಾದರೂ ಬೇವಿನ ಮರಕ್ಕೆ ಹಾಕಿ ಈ ನೀರನ್ನು ಬೇವಿನ ಮರಕ್ಕೆ ಹಾಕುವಾಗ ನಿಮಗೆ ಇರುವ ಸಮಸ್ಯೆಗಳನ್ನು ಲಕ್ಷ್ಮೀ ಸ್ವರೂಪವಾಗಿರುವ ಬೇವಿನ ಮರಕ್ಕೆ ಹೇಳುತ್ತಾ ಹಾಕಬೇಕು. ಈ ಒಂದು ಪರಿಹಾರ ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೇ ಇದು ಶಕ್ತಿಯುತವಾದ ಪರಿಹಾರ. ಈ ಪರಿಹಾರ ಮಾಡಿದ ಸ್ವಲ್ಪ ದಿನಗಳಲ್ಲಿಯೇ ನಿಮ್ಮನ್ನು ಅದೃಷ್ಟ ಹುಡುಕಿಕೊಂಡು ಬರುತ್ತದೆ. ತುಂಬಾ ಜನಕ್ಕೆ ಪ್ರತಿದಿನ ಪೂಜೆ ಮಾಡಲು ಸಾಧ್ಯವಾಗುವುದಿಲ್ಲ. ಆದರೆ ಹಿಂದೂ ಧರ್ಮದಲ್ಲಿ ನಿತ್ಯ ದೀಪಾರಾಧನೆಗೆ ತುಂಬಾ ಪ್ರಾಧಾನ್ಯತೆ ಇದೆ. ಯಾರಾದರೂ ಪ್ರತಿದಿನ ಪೂಜೆ ಮಾಡುತ್ತಾರೋ ಆ ಮನೆಯಲ್ಲಿ ದೇವತೆಗಳು ನಿವಸಿಸುತ್ತಾರೆ. ಆದರೆ ಯಾರಿಗಾದರೆ ಪ್ರತಿದಿನ ಪೂಜೆ ಮಾಡಲು ಆಗುವುದಿಲ್ಲವೋ ಅವರು ದೇವರ ಮನೆಯಲ್ಲಿ 2 ಬೇವಿನ ಎಲೆಗಳನ್ನು ಇಟ್ಟುಕೊಳ್ಳಿ. ಈ ರೀತಿ ಮಾಡುವುದರಿಂದ ಯಾವಾಗಲೂ ನಿಮ್ಮ ಮನೆಯಲ್ಲಿ ದೇವತೆಗಳು ನೆಲೆಸಿರುತ್ತಾರೆ. ದೋಷಗಳು ತೊಲಗಿ ಹೋಗಿ ನಿಮ್ಮ ಜಾತಕದಲ್ಲಿ ಇರುವ ಧನರೇಖೆ ಹೆಚ್ಚಾಗುತ್ತದೆ. ಇದರಿಂದ ನೀವು ಹತ್ತಿರದಲ್ಲೇ ಧನವಂತರಾಗುವಂತಹ ಸಾಧ್ಯತೆ ಇರುತ್ತದೆ. ಬೇವಿನ ಎಲೆಯಲ್ಲಿ ದೇವತೆಗಳು ನಿವಸಿಸುತ್ತಾರೆ. ಹಾಗಾಗಿ ಬೇವಿನ ಎಲೆಯನ್ನು ತಂದು ನಿಮ್ಮ ಪರ್ಸ್ನಲ್ಲಿ ಯಾವಾಗಲೂ ಇಟ್ಟುಕೊಳ್ಳಿ. ಹೀಗೆ ಮಾಡುವುದರಿಂದ ನಿಮಗೆ ಹಣದ ಸಮಸ್ಯೆ ಇರುವುದಿಲ್ಲ. ಹಾಗೇನೆ ನೀವು ಅಂದುಕೊಂಡ ಕೋರಿಕೆಗಳೆಲ್ಲ ನೆರವೇರಬೇಕು ಅಂದರೆ ಯಾವುದಾದರೂ ಒಂದು ಬೇವಿನ ಮರದ ಬಳಿ ಹೋಗಿ ಆ ಮರಕ್ಕೆ ಒಂದು ಅರಿಶಿಣದ ದಾರವನ್ನು ಕಟ್ಟಿ. ಅರಿಶಿಣದ ದಾರ 5 ವರಸೆಯಾಗಿ ಇರಬೇಕು. ಬೇವಿನ ಮರಕ್ಕೆ ಅರಿಶಿಣದ ದಾರವನ್ನು ಕಟ್ಟುವಾಗ ನಿಮ್ಮ ಮನಸ್ಸಿನಲ್ಲಿ ಇರುವ ಕೋರಿಕೆಗಳನ್ನು ಲಕ್ಷ್ಮೀದೇವಿಗೆ ಹೇಳಿಕೊಳ್ಳುತ್ತಾ ಆ ಅರಿಶಿಣದ ದಾರದಿಂದ ಗಿಡಕ್ಕೆ 5 ಮುಡಿಗಳನ್ನು ಹಾಕಿ. ಮೂರು ಶುಕ್ರವಾರ ಮಾಡಿದರೆ ಲಕ್ಷ್ಮೀ ಕಟಾಕ್ಷ ನಿಮ್ಮ ಮನೆಯ ಮೇಲೆ ಇರುತ್ತದೆ. ಹಾಗೇನೆ ಮನೆಯಲ್ಲಿ ವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.